ಎಕ್ಸ್ಕ್ಲೂಸಿವ್ ನಲ್ಲಿ ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಮಹಾಬೇಟ್. ಇಲ್ಲಿ ಕಾಲೇಜ್ಗಳು ಮಾಡ್ತಾ ಇರೋದೇನು, ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ ಸ್ಟೂಡೆಂಟ್ಸ್ಗಳು. ಅವ್ರು ಕೆಲಸ ಮಾಡುವಂತಹ ಸಣ್ಣ ಪುಟ್ಟ ಶಿಕ್ಷಣ ಸಂಸ್ಥೆಗಳಲ್ಲಿ BEd ಬೇಕೇ ಬೇಕು ಅಂತ ಹೇಳಿರ್ತಾರೆ. ಇವ್ರು ಹೋಗಿ ಇಂಥ ಕಾಲೇಜ್ಗಳನ್ನೇ ಹುಡುಕಿ ಅಲ್ಲಿ ಸೆಮಿಸ್ಟರ್ಗೆ 40,000 ಕೊಟ್ಟು ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಳೋದು. 4 ಸೆಮಿಸ್ಟರ್ 1,60,000 ಬಂತಲ್ಲ BEd ಸರ್ಟಿಫಿಕೇಟ್ ಕೈಗೆ. ಇಷ್ಟೆಲ್ಲ ನಡೀತಾ ಇದ್ರು ಸಹ ಸಂಬಂಧಪಟ್ಟವ್ರು ಏನು ಮಾಡ್ತಾ ಇದ್ದಾರೆ? ಸಿಂಡಿಕೇಟ್ ಮೆಂಬರ್ಗಳು. ಈಗ ಬರ್ತೀವಿ ಅಸಲಿ ವಿಷಯಕ್ಕೆ. ಇಲ್ಲಿ ಗಮನ ಹರಿಸಬೇಕಾಗಿರೋದು ಯಾರು? ಸಿಂಡಿಕೇಟ್ ಮೆಂಬರ್ಗಳು, ಸದಸ್ಯರು ಏನ್ ಮಾಡ್ತಿದ್ದಾರೆ? ಅವ್ರ ಗಮನಕ್ಕೆ ಬರೋಲ್ವಾ? ಯಾವುದೋ ಒಂದು ಕಾಲೇಜಲ್ಲಿ ನಡೀತಾ ಇರೋದಲ್ಲ ಇದು 8 ಕಾಲೇಜ್ಗಳಲ್ಲಿ ಈ ತರ ಆಗ್ತಾ ಇದೆ. ಹಾಗಾದ್ರೆ ಸಿಂಡಿಕೇಟ್ ಮೆಂಬರ್ಗಳ ಗಮನಕ್ಕೆ ಬಂದೇ ಇಲ್ವಾ? ಬಂದ್ರೂ ಕೂಡ ಸುಮ್ಮನಾದ್ರ? ಅವರುಗಳು ಕೂಡ ಸಹಕಾರ ಕೊಟ್ರ? ಸಿಂಡಿಕೇಟ್ ಸದಸ್ಯರು ಕಣ್ಣು ಮುಚ್ಚಿ ಕೂತಿದ್ಯಾಕೆ? ಶಿಕ್ಷಣ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂತಹ ಘಟನೆಗಳಾಗ್ತಾ ಇದೆ. ಆದ್ರೂ ಕೂಡ ಯಾಕೆ ಸೈಲೆಂಟ್ ಆಗಿದ್ದಾರೆ? ಸಿಂಡಿಕೇಟ್ ಸದಸ್ಯರ ಕಣ್ಣಿಗೆ ಈ ಕಾಲೇಜ್ಗಳು ಕಾಣಿಸ್ತಾ ಇಲ್ವಾ? ಉನ್ನತ ಶಿಕ್ಷಣ ಸಚಿವ MC ಸುಧಾಕರ್ ಏನು ಮಾಡ್ತಾ ಇದ್ದಾರೆ? ದಿನ ಬೆಳಗಾದ್ರೆ ರಾಜಕಾರಣಿಗಳು ರಾಜಕೀಯ ಮಾಡೋದ್ರಲ್ಲೇ ಬ್ಯುಸಿ ಆಗಿರ್ತಾರೆ ಹೊರತು ಈ ತರ ಏನಾಗ್ತಾ ಇದೆ ಶಿಕ್ಷಣ ವ್ಯವಸ್ಥೆಯನ್ನೇ ಅಲ್ಲಾಡಿಸುವಂತ ಘಟನೆಗಳಾಗ್ತಾ ಇದ್ರು ಕೂಡ ಯಾಕೆ ಗಮನ ಕೊಡ್ತಾ ಇಲ್ಲ? ಎಸ್, ಈಗ ಈ ಬಗ್ಗೆ ಮಾತಾಡೋಣ. ಪರೀಕ್ಷಾ ವಿಭಾಗ ರಿಜಿಸ್ಟ್ರಾರ್ ಶ್ರೀನಿವಾಸ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶ್ರೀನಿವಾಸ್ ಅವರೇ. ನಮಸ್ತೆ ಮೇಡಮ್. ಶ್ರೀನಿವಾಸ್ ಅವರು, ಏನಾಗ್ತಾ ಇದೆ BEd ಕಾಲೇಜ್ಗಳಲ್ಲಿ? ಅದು ಕೂಡ ಬೆಂಗಳೂರಿನಲ್ಲಿ 1, 2, 8ಕ್ಕೂ ಅಧಿಕ BEd ಕಾಲೇಜ್ಗಳು. ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಕೂಡ ಮಾಡ್ತು. ಮೇಡಮ್, ಈಗ ನಮ್ಮ ಗಮನಕ್ಕೆ ಬಂದಿದೆ ಇದು. ನಾನು ಕುಲಪತಿಗಳ ಗಮನಕ್ಕೆ ತಂದಿದ್ದೀನಿ. ಅದಕ್ಕೆ ಕುಲಪತಿಯವರು ಏನ್ ಹೇಳಿದ್ರು ಅಂದ್ರೆ, ನಾವು ಸಜೆಸ್ಟ್ ಮಾಡಿದ್ದು ಮತ್ತೆ ಅವರು ಗಮನದಲ್ಲಿ ಇರೋದೇನಂದ್ರೆ, ಒಂದು ಕಮಿಟಿ ಮಾಡೋಣ. ಇದಕ್ಕೆ ಕಮಿಟಿ ಸರ್ಪ್ರೈಸ್ ವಿಸಿಟ್ ಮಾಡಿ. ಯಾಕಂದ್ರೆ ನಾವು ಹೋದಾಗ ಅವ್ರು ಏನ್ ಮಾಡ್ತಾರಂತ ಹೇಳಿದ್ರೆ, ಅವತ್ತಿನ ಪಾಠ ಪ್ರವಚನಗಳು ಅದನ್ನ ಮಾತ್ರ ತೋರಿಸ್ತಾರೆ. ಸರ್, ಅದಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ಹೇಗ್ ಬಂತು ಸರ್ ಇದು? ಅಲ್ಲ, ನಮ್ಮ ಗಮನಕ್ಕೆ ಈಗ ವಿದ್ಯಾರ್ಥಿಗಳು ಒಂದು ಲೆಟರ್ ಬರ್ದಿದ್ದಾರೆ. ಅದರಲ್ಲಿ ಅಡ್ರೆಸ್ ಏನಿಲ್ಲ, ಅವರು ಬರ್ದಿದ್ದಾರೆ. ಆ ಲೆಟರ್ ನೋಡಿ ನಾವು ಕುಲಪತಿಯವರ ಹತ್ರ ಚರ್ಚೆ ಮಾಡಿದ್ವಿ. ಓಕೆ ಶ್ರೀನಿವಾಸ್ ಅವರೇ, ನಾನು ಫಸ್ಟ್ ಇಂದ ಕೇಳ್ತೀನಿ. ಇದು ನಿಮಗೆ ಗೊತ್ತಾಗಿದ್ಯಾ ಯಾವಾಗ? ನಮ್ಗೊಂದು 4-5 ಡೇಸ್ ಆಯ್ತು ಮೇಡಮ್. 4-5 ಡೇಸ್. ಅಲ್ಲಿ ತನಕ ನಿಮಗೆ ಗೊತ್ತಾಗಿಲ್ಲ? ಇದು ನಿಮ್ ಕಿವಿಗೆ ಯಾರು ಹಾಕಿಲ್ಲ? ಇಲ್ಲ ನಾವು ಪರೀಕ್ಷಾ ಕೇಂದ್ರ 8 ಕಾಲೇಜ್ಗಳಲ್ಲಿ ನಡೀತಾ ಇದೆ. ಯಾವ ಇನ್ಫಾರ್ಮೇಶನ್ ಬಂದಿಲ್ವಾ ಹಾಗಾದ್ರೆ? ಅಲ್ಲ, ನಿಮ್ಮ ನ್ಯೂಸ್ನವರು ನನ್ನ ಗಮನಕ್ಕೆ ತಂದ್ರೆ ಈಗ. ಓಕೆ. ಹಾಗಾಗಿ ನಾವು ಪರೀಕ್ಷೆಗಳ ನಡೆಸಬೇಕಾದ್ರೆ ಪರೀಕ್ಷೆಗಳಲ್ಲಿ ಕರೆಕ್ಟ್ ಆಗಿ ನಡೀತಾ ಇದೆ. ಈ ಕಾಲೇಜುಗಳಲ್ಲಿ ಪಾಠ ಪ್ರವಚನ ಮಾಡೋದು ಕಾಲೇಜಿನ ಜವಾಬ್ದಾರಿ ಆಗಿರ್ತದೆ. ಸರ್, ಈಗ ಅಲ್ಲಿ ಏನಾಗ್ತಾ ಇದೆ BEd ಕಾಲೇಜ್ ನಲ್ಲಿ ಅಂತ ಸ್ವತಃ ನಮ್ಮ ಪ್ರತಿನಿಧಿ ನಂದೀಶ್ ಅಲ್ಲಿ ಹೋಗಿ ನೋಡಿದ್ದಾರೆ. ನಿಮ್ಮೆಲ್ಲರನ್ನು ಕೂಡ ಮಾತನಾಡಿಸಿದ್ದಾರೆ, ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ಅವರು ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಕ್ಯಾರಿ ಆನ್. ಸರ್ ನಮಸ್ತೆ. ಈಗ ಬೆಂಗಳೂರು ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ BEd ಕಾಲೇಜುಗಳು ಏನಿದೆ, ಈಗ ತಮ್ಮ ಗಮನಕ್ಕೆ ಕಂಪ್ಲೇಂಟ್ ಬಂದಿದೆ. ಅದು ಕಂಪ್ಲೇಂಟ್ ಕೊಟ್ಟು ಸಾಕಷ್ಟು ತಿಂಗಳುಗಳಾದ್ರೂ ಕ್ರಮ ಕೈಗೊಂಡಿಲ್ಲ ಅನ್ನುವಂತ ಒಂದು ಪ್ರಶ್ನೆ ಸರ್. ಬರ್ದಿದ್ದಾರಲ್ಲ, ಅದರಲ್ಲಿ ಅಡ್ರೆಸ್ ಏನಿಲ್ಲ. ವಿದ್ಯಾರ್ಥಿಗಳು ಬರ್ದಿದ್ದ ಲೆಟರ್ ಅಲ್ಲಿ ಅದು ನಾವು ವಿದ್ಯಾರ್ಥಿಗಳು ಬರ್ದಿದ್ದ ಲೆಟರ್ನ ನಾವು ಕುಲಪತಿಗಳ ಗಮನಕ್ಕೆ ತಂದಿದ್ದೀವಿ. ಅದಕ್ಕೆ ಕುಲಪತಿಯವರು ಇದಕ್ಕೆ ಒಂದು ಕಮಿಟಿ ಮಾಡಿ ಸರ್ಪ್ರೈಸ್ ವಿಸಿಟ್ ಮಾಡಿ. ಶ್ರೀನಿವಾಸ್ ಅವರೇ, ವಿದ್ಯಾರ್ಥಿಗಳು ಬರೆದ ಲೆಟರ್ ವಿದ್ಯಾರ್ಥಿಗಳು ಇಲ್ಲ ಅಂತಂದ್ರೆ ಯಾರು ವಿದ್ಯಾರ್ಥಿಗಳು ಯಾರು ಬರೆದ್ರು ಅಂತ ಅಥವಾ ಯಾವ ಕಾಲೇಜ್ ಅಂತ ಮೆನ್ಷನ್ ಮಾಡಿರ್ಲಿಲ್ವಾ ಅವರು? ಇಲ್ಲ, ಕಾಲೇಜಸ್ ಮೆನ್ಷನ್ ಮಾಡಿಲ್ಲ ಮೇಡಮ್ ಅವರು. ನಿಮಗೆ ಯಾವ ಕಾಲೇಜ್ಗಳು ಅಂತ ಗೊತ್ತಾಗಿಲ್ಲ ನಮಗೆ. ಸಿಂಡಿಕೇಟ್ ಸದಸ್ಯರ ಗಮನಕ್ಕೆ ಬಂದಿರಲ್ವಾ ಸರ್ ಇದು? ಇದು ಏನಂದ್ರೆ ಕುಲಪತಿಗಳ ಗಮನಕ್ಕೆ ಈಗ ನಾವು ತಂದಿದ್ದೀವಿ. ಈಗ ಕಮಿಟಿನಲ್ಲಿ ಏನಾಗುತ್ತೆ, ಕಮಿಟಿ ಹೋದಾಗ ಕಮಿಟಿ ಟೈಮ್ ಟೇಬಲ್ ಚೆಕ್ ಮಾಡಬೇಕು, ಅವರ ಕರಿಕ್ಯುಲಮ್ ಚೆಕ್ ಮಾಡಬೇಕು, ಇದೆಲ್ಲವೂ ಒಳಗೊಂಡಂತೆ ಒಂದು ಕಮಿಟಿ ಮಾಡ್ತಾರೆ. ಆ ಕಮಿಟಿ ರಿಪೋರ್ಟ್ ಕೊಟ್ಮೇಲೆ VC ಅವರು ಅದ್ರ ಬಗ್ಗೆ, ಈಗ ನಮಗೆ LIC ಇದೆ, ಲೋಕಲ್ ಇನ್ಸ್ಪೆಕ್ಷನ್ ಕಮಿಟಿ, ಇದು ನಮ್ಮ ಗಮನಕ್ಕೆ ಬಂದಿದ್ದು. ಈಗ ಒಳ್ಳೇದಾಯ್ತು. ಅದಕ್ಕೆ ನಾನು ಕುಲಪತಿಯವರ ಹತ್ರ ಡಿಸ್ಕಸ್ ಮಾಡಿದ್ದೆ ಬೆಳಗ್ಗೆ. ಅಲ್ಲ, ಇಲ್ಲಿ ತನಕ ಹಾಗಾದ್ರೆ ಎಷ್ಟು ಜನ ಸ್ಟೂಡೆಂಟ್ಸ್ ಗಳಿಗೆ ಈ ತರ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅವರು? ಎಷ್ಟು ಜನ ಹೋಗಿ ಯಾವ್ದಾವ್ದೋ ಸ್ಕೂಲು ಕಾಲೇಜ್ಗಳಲ್ಲಿ ಪಾಠ ಮಾಡ್ತಿರ್ತಾರೆ? ಇಂಥವರಿಂದ ಪಾಠ ಕಲಿತು ಮಕ್ಳು ಏನು ಆಗ್ಬೇಕು ಹಾಗಾದ್ರೆ? ಹೌದು, ನಿಜಾನ ಮೇಡಮ್. ಇದನ್ನ ನಾವು ಅದಕ್ಕೆ ಗಮನಕ್ಕೆ ಬಂದಿರೋದು. ನಿಜಕ್ಕೂ ಇದು ನಂಬೋದ್ ಕಷ್ಟ. ನಿಮ್ಗೆ ಗೊತ್ತಾಗಿಲ್ಲ, 4-5 ದಿನದ ಹಿಂದೆ ಈ ವಿಷಯ ನಿಮ್ ಕಿವಿಗೆ ಬಿತ್ತು ಅಂತ ಏನ್ ಹೇಳ್ತಿದ್ದೀರಿ? ಇದು ಎಷ್ಟೋ ವರ್ಷಗಳಿಂದ ನಡೀತಾ ಇದೆ ಸರ್. ಅಲ್ಲ, ನಿಮ್ ಗಮನಕ್ಕೆ ಬಂದ್ರು ನೀವು ಸುಮ್ನಿದ್ದೀರಿ ಅನ್ನೋದೇ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇಲ್ಲ, ಇದು ನಮ್ಮಂದ್ರೆ ಇದು ಅಡ್ಮಿನಿಸ್ಟ್ರೇಷನ್ ಬರುತ್ತೆ, ರಿಜಿಸ್ಟರ್ ಅಡ್ಮಿನಿಸ್ಟ್ರೇಷನ್ಗೆ. ನಮಗೆ ಬರೋದು ಬರೀ ಪರೀಕ್ಷೆ ಮಾತ್ರ. ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹಾಕಿದ್ರೆ ನಡೆಯತ್ತಾ ಸರ್? ಓಕೆ, ಸಿಂಡಿಕೇಟ್ ಸದಸ್ಯರ ಗಮನಕ್ಕೆ ಇರುತ್ತಲ್ವಾ ಸರ್?
ಅದು ಗೊತ್ತಿಲ್ಲ ಮೇಡಮ್, ಅದನ್ನ ಈ ಕೇಳ್ಬೇಕು ತರದ ನಾವು. ಅಕ್ರಮಗಳು ಒಂದು ಕಾಲೇಜಲ್ಲಿ ಆಗ್ತಾ ಇದ್ರೆ ಸಿಂಡಿಕೇಟ್ ಸದಸ್ಯರ ಗಮನಕ್ಕಿರಲ್ವಾ? ಇಡೀ ಕಾಲೇಜ್ ಇಡೀ ಸೆಕ್ಷನ್ ಸ್ಟೂಡೆಂಟ್ಸ್ ಗಳಿಲ್ಲ, ಕ್ಲಾಸ್ ರೂಮೇ ಖಾಲಿ. ಆದ್ರೆ ಎಲ್ರಿಗೂ ಸರ್ಟಿಫಿಕೇಟ್ ಸಿಗತ್ತೆ, ಯಾಕಂದ್ರೆ ದುಡ್ಡು ಕೊಡ್ತಾರೆ ಅಂತ. ಓಕೆ. ಅಲ್ಲ, ದುಡ್ಡು ವ್ಯವಹಾರ ಆಗ್ತಾ ಇದೆ ಅನ್ನೋದಾದ್ರೂ ಗಮನಕ್ಕೆ ಬಂದಿದ್ಯಾ? ಇಲ್ಲ ಅದೆಲ್ಲ ಅದು ನಮ್ಮ ಬಂದಿಲ್ಲ. ಗಮನಕ್ಕೆ ಬಂದಿಲ್ಲ. ಅಲ್ಲ ಸರ್, ಈಗ ಮಕ್ಕಳು ಕ್ಲಾಸಿಗೆ ಹೋಗ್ತಾರಾ ಇಲ್ವಾ, ಎಷ್ಟು ಜನ ಬರ್ತಾರೆ, ಇನ್ಸ್ಪೆಕ್ಷನ್ ಆಗದೇ ಇಲ್ವಾ ಸರ್? ಅಲ್ಲ, ಲೋಕಲ್ ಇನ್ಸ್ಪೆಕ್ಷನ್ ಮಾಡ್ತಾರೆ, ವರ್ಷ ಲೋಕಲ್ ಇನ್ಸ್ಪೆಕ್ಷನ್ ಅಂದ್ರೆ ಅವರು ಕೂಡ ಅದರಲ್ಲಿ ಶಾಮೀಲಾಗಿರ್ತಾರೆ ಅಂತ ನೀವು ಅರ್ಥ. ಇನ್ಸ್ಪೆಕ್ಷನ್ ಮೊದಲೇ ಡೇಟ್ ಫಿಕ್ಸ್ ಮಾಡಿರ್ತೀರಿ, ಆ ಡೇಟ್ ದಿನ ಸ್ಟೂಡೆಂಟ್ಸ್ ನ ಕರ್ಕೊಂಡ್ಬಂದು ಕೂರ್ಸಿರ್ತಾರೆ. ವಿದ್ಯಾರ್ಥಿಗಳು ಇರ್ತಾರೆ, ಹಾಗೆಲ್ಲ ವಿದ್ಯಾರ್ಥಿಗಳು ಇರ್ತಾರೆ. ಈಗ ಗಮನಕ್ಕೆ ಬಂದಿದೆ, ಇದನ್ನ ನಂದೀಶ್, please continue. ಕುಲಪತಿಗಳು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ನಂದೀಶ್ ಹೇಳಿ. ಸರ್ ಈಗ ಸಿಂಡಿಕೇಟ್ ಮೆಂಬರ್ಗಳು ಹೋಗ್ತಾರಲ್ಲ, ಅವರು ರಿಪೋರ್ಟ್ ಕೊಡ್ತಾರಲ್ವಾ, ಹೌದು. ಪ್ರತಿ ಕಾಲೇಜ್ಗೆ ವಿಸಿಟ್ ಮಾಡ್ತಾರೆ. ಅವ್ರು ರಿಪೋರ್ಟ್ ಕೊಟ್ಟಾಗ ನೀವು ಯಾರು ಪರಿಶೀಲನೆ ಮಾಡಲ್ವಾ ಸರ್? ಕುಲಪತಿಗಳಾಗಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು. ಯಾಕಂದ್ರೆ ಇದು ಈ ನಿನ್ನೆ ಮೊನ್ನೆಯಿಂದಲ್ಲ, ಸುಮಾರು ಒಂದು 16 ವರ್ಷಗಳಿಂದ ಇದು ಬರೀ ಸ್ಯಾಂಪಲ್ 8 ಕಾಲೇಜುಗಳು ಅಷ್ಟೇ. ಇದು ಶೇಕಡ 90% BEd ಕಾಲೇಜುಗಳಲ್ಲಿ ಇದೇ ವ್ಯವಸ್ಥೆ ಇದೆ ಅನ್ನೋದು ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು ಸರ್. ಹಾಗಾದ್ರೆ ಇನ್ಸ್ಪೆಕ್ಷನ್ ಇವರು ಸರ್ ಈಗ ಗಮನಕ್ಕೆ ಬಂದಿದೆ ಅಂತಿದ್ದೀರಿ. ನಂದೀಶ್ ಅವ್ರು ಹೇಳ್ತಾ ಇದ್ದಾರೆ 90% BEd ಕಾಲೇಜಲ್ಲಿ ಇದೇ ತರ ಆಗ್ತಾ ಇದೆ, 16 ವರ್ಷಗಳಿಂದ ನಡೀತಾ ಇದೆ ಅಂತ. ಸರ್ ಇಲ್ಲಿ ಏನಾಗ್ತಿದೆ ಗೊತ್ತಾ, ಗಮನಕ್ಕೆ ಬಂದಿರುತ್ತೆ, ಸುಮ್ಮನಾಗ್ಬಿಡ್ತಾರೆ. ಯಾಕಂದ್ರೆ ಎಲ್ಲರೂ ಈ ವ್ಯವಸ್ಥೆ ಒಳಗಡೆ ತೂರ್ಕೊಂಡ್ಬಿಟ್ಟಿದ್ದಾರೆ. ಪ್ರಶ್ನೆ ಮಾಡೋದು ಯಾರು? 10 ಜನ ವ್ಯವಸ್ಥೆಯಲ್ಲಿ ಇದೀರಿ ನೀವು, ಪ್ರಶ್ನೆ ಮಾಡೋಂಥವ್ರು ಅಂದ್ರೆ ಅದ್ರಲ್ಲೊಂದು 5-6 ಜನ ಆ ವ್ಯವಸ್ಥೆ ಒಳಗಡೆ ತೂರ್ಕೊಂಡ್ಬಿಟ್ರೆ ಉಳಿದವ್ರು ಏನ್ ಮಾಡ್ತಾರೆ? ಸುಮ್ಮನಾಗ್ಬಿಡ್ತಾರೆ. ಸರ್ ಇದ್ರ ಬಗ್ಗೆ ಬರೀ ನೀವು ಮಾತ್ರ ಅಲ್ಲ ಸರ್, ಸಂಬಂಧಪಟ್ಟ ಅಧಿಕಾರಿಗಳು ಉತ್ತರ ಕೊಡಬೇಕು, ಉನ್ನತ ಶಿಕ್ಷಣ ಸಚಿವರು ಉತ್ತರ ಕೊಡಬೇಕು. ಏನು ಮಾಡ್ತಾ ಇದ್ದಾರೆ? ಮುಂದಿನ ಭವಿಷ್ಯ ರೂಪಿಸೋ ಮಕ್ಕಳು, ಅವರಿಗೆ ವಿದ್ಯಾಭ್ಯಾಸ, ಇಂಥ ಶಿಕ್ಷಕರು ಕೊಟ್ರೆ ಏನ್ ಭವಿಷ್ಯ ರೂಪಿಸ್ತಾರೆ? ಆ ಮಕ್ಕಳು ನಾಳೆ ಇನ್ಯಾವುದೋ ಕಾಲೇಜಿಗೆ ಹೋಗಿ ಏನ್ ಪಾಠ ಮಾಡ್ತಾರೆ? ಹಾಗಾದ್ರೆ ಏನ್ ನಿರೀಕ್ಷೆ ಮಾಡಬಹುದು? ಶ್ರೀನಿವಾಸ್ ಅವರೇ, ಈಗ್ಲಾದ್ರೂ ಆಕ್ಷನ್ ತೆಗೆದುಕೊಳ್ತೀರಾ? ಖಂಡಿತ ಮೇಡಮ್. ಈಗ ನಿಮ್ ಗಮನಕ್ಕೆ ಬಂದಿದೆ, ಸುವರ್ಣ ನ್ಯೂಸ್ ಕೂಡ ಇದನ್ನ ಫಾಲೋ ಅಪ್ ಮಾಡುತ್ತೆ. ಶ್ರೀನಿವಾಸ್ ಅವರೇ, ನೀವೇನ್ ಮಾಡ್ತೀರಿ? ಜೊತೆಗೆ ಸಚಿವರ ಗಮನಕ್ಕೂ ಕೂಡ ಇದನ್ನ ನಾವು ತರ್ತೀವಿ, ಇದನ್ನ ಇಲ್ಲಿಗೆ ಬಿಡೋದಿಲ್ಲ. ವ್ಯವಸ್ಥೆ ಹೇಗಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಾಗ್ಬೇಕು. ಎಸ್ ಸರ್, ಈಗ ಗಮನಕ್ಕೆ ಬಂದ ಮೇಲೆ ಇಷ್ಟು ತಣ್ಣಗಿರಬೇಡಿ. ಸಂಬಂಧಪಟ್ಟಂತ ಅಧಿಕಾರಿಗಳು ಒಂದು ಸ್ವಲ್ಪ ಸಿಡಿದೇಳಿ ನೋಡೋಣ ಅದೇನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ನಂದೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.